ಶಾಂತಿದಾತರಾದ ಪ್ರಭು ಎಲ್ಲ ಕಾಲಕ್ಕೂ ಎಲ್ಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನ ದಯಪಾಲಿಸಲಿ. ಪ್ರಭು ನಿಮ್ಮೆಲ್ಲರೊಡನೆ ಇರಲಿ. ಪೌಲರು ಥೆಸಲೋನಿಯದವರಿಗೆ ಬರೆದಂತ 2ನೇ ಪತ್ರ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಶಾಂತ ಹೃದಯರು, ದೀನ ಹೃದಯರು, ಶಾಂತಿಯ ರಾಜಕುಮಾರರು, ಇಡೀ ಲೋಕಕ್ಕೆ ಶಾಂತಿಯ ದೇವರಾದಂತಹ ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೇವಾದಿ ದೇವನಾದಂತಹ ಕರ್ತನಾದ ಯೇಸು ಕ್ರಿಸ್ತರೇ, ನಮ್ಮ ಜಗತ್ತನ್ನು ಸಂಘರ್ಷದಿಂದ ಮುಕ್ತಗೊಳಿಸಿರಿ. ಯುದ್ಧ ನಡೆಯುತ್ತಿರುವ ದೇಶಗಳಲ್ಲಿ ಶಾಂತಿಯನ್ನ ಕರುಣಿಸಿರಿ. ತೊಂದರೆಗೀಡಾದ ರಾಷ್ಟ್ರಗಳಿಗೆ ಐಕ್ಯತೆಯನ್ನು ದಯಪಾಲಿಸಿರಿ. ನಿಮ್ಮ ಅದ್ಭುತ ಶಾಂತಿಯು ಪ್ರತಿಯೊಂದು ರಾಷ್ಟ್ರಗಳಲ್ಲಿಯೂ, ಪ್ರತಿಯೊಂದು ದೇಶಗಳಲ್ಲಿಯೂ, ಪ್ರತಿ ಮನೆ ಮತ್ತು ಮನಗಳಲ್ಲಿಯೂ ಸದಾ ನೆಲೆಸಿರಲಿ. ಪ್ರಿಯ ಕರ್ತನೆ, ದ್ವೇಷದ ಹೃದಯಗಳನ್ನ ನಿಮ್ಮ ಪ್ರೀತಿಯ ಹೃದಯಗಳನ್ನಾಗಿ ಬದಲಾಯಿಸಿರಿ. ನಮ್ಮ ನಾಳುವಂತಹ ಎಲ್ಲ ವಿಶ್ವ ನಾಯಕರಿಗೆ ನಿಮ್ಮ ದೈವಿಕ ಜ್ಞಾನವನ್ನ ನೀಡಿರಿ. ಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರನ್ನ ಮುಕ್ತಗೊಳಿಸಿರಿ. ಎಲ್ಲ ಹಿಂಸೆ ಮತ್ತು ಯುದ್ಧವನ್ನು ನಿಲ್ಲಿಸಿರಿ. ಕೀರ್ತನೆಗಳ ಗ್ರಂಥ 46ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನಾವು ಓದುವ ಪ್ರಕಾರ, ದೇವರೇ ನಮ್ಮ ಆಶ್ರಯವೂ ಬಲವೂ ಆಗಿದ್ದಾರೆ. ಇಕ್ಕಟ್ಟಿನಲ್ಲಿ ನಮ್ಮ ನಿತ್ಯ ಸಹಾಯಕರು ದೇವರೇ ಆಗಿದ್ದಾರೆ. ಪ್ರಿಯ ಕರ್ತನೆ, ಈ ಯುದ್ಧದಿಂದ ಪ್ರಭಾವಿತರಾಗಿರುವ ಜನಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ತಮ್ಮ ಕುಟುಂಬಗಳನ್ನ, ಸ್ನೇಹಿತರನ್ನ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿರುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ತಮ್ಮ ಮನೆಗಳಿಂದ ಸ್ಥಳಾಂತರಗೊಂಡವರಿಗಾಗಿ ಆಹಾರ, ನೀರು ಮತ್ತು ವೈದ್ಯಕೀಯ ಆರೈಕೆಯಂತಹ ಪ್ರಮುಖ ಸಂಪನ್ಮೂಲಗಳಿಂದ ವಂಚಿತರಾದವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅಪಾಯದಲ್ಲಿರುವವರಿಗೆ, ತೊಂದರೆಯಲ್ಲಿರುವವರಿಗೆ, ಯುದ್ಧದ ಭಯ ಭೀತಿಯಿಂದ ನರಳುತ್ತಿರುವಂತವರಿಗೆ ನೀವೇ ಸಹಾಯಕರಾಗಿದ್ದೀರಿ. ಅವರಿಗೆ ನೀವೇ ಆಶ್ರಯವಾಗಿದ್ದೀರಿ. ಅಂತವರಿಗೆ ನೀವೇ ಧೈರ್ಯವೂ ಬಲವೂ ಆಗಿದ್ದೀರಿ. ಪ್ರತಿಯೊಬ್ಬೊಬ್ಬರನ್ನ ರಕ್ಷಿಸುವಂತಹ ದೇವರು ನೀವೇ ಆಗಿದ್ದೀರಿ. ಯವನನು ಬರೆದಂತ ಶುಭ ಸಂದೇಶ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೀವೇ ನುಡಿದಿದ್ದೀರಿ, ನಾನು ಶಾಂತಿ ಸಮಾಧಾನವನ್ನ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಸಮಾಧಾನವನ್ನ ನಿಮಗೆ ಕೊಡುತ್ತೇನೆ ಎಂದು ನುಡಿದಿದ್ದೀರಿ. ನೀವೇ ಎಲ್ಲ ನಿಮ್ಮ ಮಕ್ಕಳ ಮನೆಗಳಲ್ಲೂ, ಮನಗಳಲ್ಲೂ, ಎಲ್ಲ ದೇಶಗಳಲ್ಲೂ, ಎಲ್ಲ ರಾಷ್ಟ್ರಗಳಲ್ಲೂ, ಭೂಮಿಯ ತುತ್ತ ತುದಿಯವರೆಗೂ ಕ್ರಿಸ್ತೇಸುವಿನ ಶಾಂತಿ ಸಮಾಧಾನ ತುಂಬಿರಲಿ ಎಂಬುದಾಗಿ ಒಂದು ಹಿಂಡಾಗಿ, ಒಂದು ಕುಟುಂಬವಾಗಿ ಈ ಧ್ವನಿಯನ್ನ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬೊಬ್ಬರು ನಿನ್ನ ಪರಿಶುದ್ಧ ಉನ್ನತ ಮಹೋನ್ನತ ನಾಮದಲ್ಲಿ ಈ ಭೂಮಿಯಲ್ಲಿ ಶಾಂತಿ ಸಮಾಧಾನಕ್ಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ಅಮೇನ್, ಅಮೇನ್, ಅಮೇನ್.